ಒಂದು ಕಡೆ ರಾಜ್ಯದ ಮಟ್ಟಿಗೆ ಬ್ರೇಕ್ಫಾಸ್ಟ್ ಸಭೆಯ ನಂತರ ಒಂದಷ್ಟು ವಿಚಾರಗಳು ತಣ್ಣಗಾಗಿರುವುದಂತೂ ಸತ್ಯ. ಆದರೆ ಇದೀಗ ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆಯನ್ನ ಮಾಡ್ತಾರೆ. ದೆಹಲಿಯ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ರಾಜಾಜಿ ಮಾರ್ಗ್ನಲ್ಲಿರುವಂತಹ ನಿವಾಸ ಸಿಎಂ ಮತ್ತು ಡಿಸಿಎಂ ಅವರ ಬ್ರೇಕ್ಫಾಸ್ಟ್ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಮೊದಲು ಬಿಹಾರ ಚುನಾವಣೆಯ ಫಲಿತಾಂಶದ ಬಗ್ಗೆ ಚರ್ಚೆ ಮಾಡ್ತಾರೆ. ಆ ನಂತರ ಕರ್ನಾಟಕದಲ್ಲಿ ಆದಂತಹ ಬೆಳವಣಿಗೆಗಳ ಬಗ್ಗೆ ಚರ್ಚೆಯನ್ನ ಮಾಡುವಂತಹ ಸಾಧ್ಯತೆ ಇದೆ. ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಲೋಕಸಭೆ ವಿಪಕ್ಷ ನಾಯಕರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಚರ್ಚೆ ಮಾಡ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಮೀಟಿಂಗ್ ಅಂತ್ಯ ಆಗಿದೆ. ಒಂದಷ್ಟು ವಿಚಾರಗಳ ಬಗ್ಗೆ ಅವರು ಕ್ವಿಕ್ ಆಗಿ ಚರ್ಚೆಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಏನೆಲ್ಲ ಆಯ್ತು ಗ್ಲಾನ್ಸ್ ಮಾಡಿರ್ತಾರೆ. ಇವತ್ತೇನೇನು ಆಯ್ತು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಿ ಸದ್ಯಕ್ಕೆ ಎಲ್ಲವೂ ಕೂಡ ನಿರಾಳರಾಗಿದೆ ಅಂತ ಹೇಳಿ ಮಾಹಿತಿಯನ್ನ ಪಡ್ಕೊಂಡಿರ್ತಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ನಡುವಿನ ಚರ್ಚೆ ಅಂತ್ಯವಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಪ್ರಮುಖವಾಗಿ ಯಾವುದರೆಲ್ಲ ಚರ್ಚೆ ಆಯ್ತು, ಪ್ರಮುಖವಾಗಿ ಏನ್ ವಿಷಯಗಳು ಅಲ್ಲಿ ಚರ್ಚೆಗೆ ಬಂದ್ವು ಅಂತ. ಮಧುಶ್ರೀ, ಖಂಡಿತ ಏನು ಪ್ರಮುಖವಾಗಿ ಹೇಳೋದಾದ್ರೆ ತಾತ್ಕಾಲಿಕ ಗೊಂದಲಗಳಿಗೆ ಬ್ರೇಕ್ ಆದಂಥ ನಂತರ ಹೈಕಮಾಂಡ್ ಸಂಪೂರ್ಣ ವರದಿ ತರಿಸಿಕೊಂಡಿರುವಂಥದ್ದು. ಏನು ಅಲ್ಲಿ ಜಂಟಿ ಸುದ್ದಿಗೋಷ್ಠಿ ಮುಗಿದ ಬಳಿಕ ರಾಹುಲ್ ಗಾಂಧಿ ನೇರವಾಗಿ ಏನು ಖರ್ಗೆ ನಿವಾಸಕ್ಕೆ ಆಗಮಿಸಿ ಸಭೆ ಕೂಡ ಮಾಡಿರುವಂಥದ್ದು. ಸಭೆಯಲ್ಲಿ ಖರ್ಗೆ ಮತ್ತು ಪ್ರಿಯಾಂಕ್ ಖರ್ಗೆ ರಾಜ್ಯದಿಂದ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿದೆ. ಅಂದರೆ ಸರಿಸುಮಾರು 1 ಗಂಟೆಗಳ ಕಾಲ ಏನು ನಾಯಕತ್ವ ವಿಚಾರ ಇರ್ಬೋದು, ಬೇರೆ ಏನು ಗೊಂದಲಗಳಿಗೆ ತೆರೆಯುವಂಥ ಕೆಲಸ ಕೂಡ ಆಗಿದೆ ಅನ್ನೋದು ಕೂಡ ಇಲ್ಲಿ ಸಭೆಯಲ್ಲಿ ಪ್ರಸ್ತಾಪ ಆಗಿರುವಂಥದ್ದು. ಇದಾದ ನಂತರ ಮುಂದೆ ಏನ್ ಮಾಡಬೇಕು ಅನ್ನೋದು ಕೂಡ ಪ್ರಮುಖವಾಗಿ ರಾಹುಲ್ ಗಾಂಧಿ ಸೂಚನೆ ನೀಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಇದು ಪ್ರಾಥಮಿಕವಾಗಿ ಮೊದಲ ಸಭೆ ಆಗಿರುವಂಥದ್ದು. ನಾಳೆ ಸಂಜೆ 5 ಗಂಟೆ ಸುಮಾರಿಗೆ ಸೋನಿಯಾ ಗಾಂಧಿ ನಿವಾಸದಲ್ಲಿ ಮತ್ತೊಮ್ಮೆ ಸಭೆ ಸೇರುವಂತ ಪ್ರಯತ್ನ ಕೂಡ ಆಗ್ತಾ ಇದೆ. ಯಾಕಂದ್ರೆ ಆ ಒಂದು ಸಭೆಯಲ್ಲಿ ಏನು ಉಸ್ತುವಾರಿ ಸುರ್ಜೇವಾಲಾ ಇರ್ಬೋದು ಮತ್ತೆ ಕೆ.ಸಿ. ವೇಣುಗೋಪಾಲ್ ಪ್ರಮುಖರು ಈ ಸೆಕ್ರೆಟರಿಗಳು ಇರಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾಳೆ ಅವ್ರನ್ನ ಆಹ್ವಾನ ಕೂಡ ಮಾಡಿರುವಂಥದ್ದು. ಇದರಲ್ಲಿ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಮತ್ತೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ಸೋನಿಯಾ ಗಾಂಧಿ ಅವರು ಕೂಡ ಇರ್ತಾರೆ. ಇಷ್ಟೆಲ್ಲ ಕೂಡ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಏನು ಪ್ರಸ್ತುತ ಒಂದು ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಡಿಸೆಂಬರ್ 1ರಿಂದ ಸಂಸತ್ ಅಧಿವೇಶನ ಆರಂಭ ಹಿನ್ನೆಲೆಯಲ್ಲಿ ನಾಳೆ ಒಂದು ಸಭೆ ಸೇರುವಂತ ಪ್ರಯತ್ನ ಕೂಡ ಆಗ್ತಾ ಇದೆ. ಈ ಸಭೆಯಲ್ಲಿ ಅಂತಿಮವಾಗಿ ವಿದ್ಯಮಾನಗಳ ಬಗ್ಗೆ ಚರ್ಚೆ ಆಗುವಂತ ಲಕ್ಷಣಗಳು ಹೆಚ್ಚಾಗಿವೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದ್ರೆ ತಾತ್ಕಾಲಿಕವಾಗಿ ಏನು ಗೊಂದಲಗಳಿಗೆ ಬ್ರೇಕ್ ಆದಂತ ಬಳಿಕ ಮುಂದೆ ಏನ್ ಮಾಡಬೇಕು, ಈಗ ಸದ್ಯ ಸಮಾಧಾನ ಆಗುವಂತ ಪ್ರಯತ್ನ ಆಗಿದೆ. ಇದು ಮುಂದೆ ಈಗ ಮತ್ತೆ ರಿಪೀಟ್ ಆಗಬಾರ್ದು ಅನ್ನೋದು ಕೂಡ ಹೈಕಮಾಂಡ್ ಗಮನ ಹರಿಸಿದೆ ಅಂತ ಹೇಳ್ಬೋದು. ಮತ್ತೊಮ್ಮೆ ಏನಾದರೂ ಈ ಸ್ಫೋಟ ಆದರೆ ಸಾಕಷ್ಟು ಗೊಂದಲಕ್ಕೆ ಎಡೆ ಮಾಡಿಕೊಡುತ್ತೆ. ಮತ್ತೆ ಎಲ್ಲೋ ಒಂದು ಕಡೆ ಪಕ್ಷ ಸಂಘಟನೆಯಲ್ಲಿ ವೀಕ್ ಆಗುತ್ತೆ ಅನ್ನೋ ಲಕ್ಷಣಗಳು ಕೂಡ ಇರುವಂಥದ್ದು. ಮತ್ತೆ ನಾಯಕತ್ವ ಗೊಂದಲ ಕೂಡ ಶಾಸಕರಲ್ಲಿ ಸಚಿವರಿಗೆ ಮುಂದುವರೆದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸದ್ಯ ತಾತ್ಕಾಲಿಕರು ಬೇಕಾಕಿದ್ವಿ ಮತ್ತೆ ಇದ್ರ ಮುಂದುವರಿದ ಭಾಗವಾಗಿ ಸಾಕಷ್ಟು ಒಂದು ಗೊಂದಲಕ್ಕೆ ತೆರೆಯುವಂಥ ಪ್ರಯತ್ನ ಕೂಡ ಆಗ್ತಾ ಇದೆ. ಈಗ ಇದಾದ ನಂತರ ಏನು ಒಂದು ಕರ್ನಾಟಕದ ಅಧಿವೇಶನ ಮುಗಿದಂಥ ಬಳಿಕ ಸಿಎಂ ಮತ್ತೆ ಡಿಸಿಎಂಆರ್ನ ಏನು ದೆಹಲಿಗೆ ಕರೆಸುವಂತ ಸಾಧ್ಯತೆ ಕೂಡ ಹೆಚ್ಚಿರುವಂಥದ್ದು. ಇದೆಲ್ಲ ಅಂತಿಮವಾಗಿ ನಾಳೆ 2ನೇ ಸಭೆ ನೀಡುತ್ತೆ. ಆ ಸಭೆಯಲ್ಲಿ ಸೋನಿಯಾ ಗಾಂಧಿ ಮುಂದೆ ಏನು ಪ್ರಸ್ತಾಪ ಆಗುತ್ತೆ. ಅಂತಿಮವಾಗಿ ಸೋನಿಯಾ ಗಾಂಧಿ ನಿರ್ದೇಶನ ಮೇರೆಗೆ ಸಿಎಂ ಬದಲಾವಣೆ ಅಥವಾ ಪುನರ್ರಚನೆ ವಿಸ್ತರಣೆ ಅನ್ನೋದು ಕೂಡ ನಾಳೆ ಸಂಜೆ ಒಳಗಡೆ ಗೊತ್ತಾಗಲಿದೆ ಅಂತ ಹೇಳ್ಬೋದು. ಮಧುಶ್ರೀ, ಧನ್ಯವಾದ ಮಹೇಶ್. ಹರೀಶ್ ತಮ್ಮೆಲ್ಲ ಮಾಹಿತಿಗಾಗಿ.